ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಇದು 144 ದಿವಸ ಏನು ಶ್ರಮ ವಹಿಸಿ ಕೆಲಸ ಮಾಡ್ತಿರೋದನ್ನ ಗುರುತಿಸುವಂತ ದಿನ. ಇದು ಇವತ್ತಿಗೆ ಮಾತ್ರ ಸೀಮಿತವಾಗಿರುವಂತ ದಿನ. ನಿನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಾನು ಮಾತಾಡಿದೆ. 365 ದಿವಸ ಕೂಡ ಮಹಿಳೆಯರ ದಿನ. ಅದರ ದಿನಾಚರಣೆ ಇವತ್ತು ಇವತ್ತಿಗೆ ಮಾತ್ರ ನಿಮ್ಮ ಬದುಕನ್ನ ಸಂಭ್ರಮಿಸುವಂತ ದಿನ ಅಂತ ಸೀಮಿತಗೊಳಿಸುತ್ತೆ. ಪ್ರತಿದಿನವೂ ಕೂಡ ಮಹಿಳೆಯರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಪಡುವಂತ ಶ್ರಮೆ, ಮಾನಸಿಕವಾದಂತಹ ಒತ್ತಡಗಳು ಎಲ್ಲರಿಂದ ಬರೀ ಒಂದು ಸ್ವಲ್ಪ ಸಮಯ ತಮ್ಮ ಬದುಕನ್ನ ತಮ್ಮ ಜೀವನವನ್ನು ಆಗ ನಿಜವಾಗಿ ಅಂತಾರಾಷ್ಟ್ರೀಯ ದಿನಾಚರಣೆಗೆ ಒಂದು ಕೊಡುಗೆಯಾಗಿ ಗೊತ್ತಾಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮುಗಿಸೋದಕ್ಕೆ 1999ನೇ ಮತ್ತೆ 1911ನೇ ಇಸ್ವಿನಲ್ಲಿ ಡೆನ್ಮಾರ್ಕ್ ನಲ್ಲಿ ಮಹಿಳೆಯರು ಕೂಡ ಮತಗಳ ಹಾಕುವಂತ ಹೋರಾಟ. ಅದು ಎಲ್ಲ ರಾಷ್ಟ್ರಗಳು ಕೂಡ ಅಂತಾರಾಷ್ಟ್ರೀಯವಾಗಿ ಇವತ್ತಿನ ದಿನವನ್ನು 8ನೇ ಮಾರ್ಚನ್ನು ಮುಗಿಸಿ ಇದರ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ನಲ್ಲಿ ತಗೊಂಡಿರುವಂತ ತೀರ್ಮಾನದಿಂದ ಪ್ರತಿ ವರ್ಷ ನಾವು ಈ ದಿನಾಚರಣೆಯನ್ನ ಆಯೋಜಿಸಿ ಸಂಭ್ರಮಿಸಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಮಹಿಳೆಯರ ಇದಕ್ಕೇನಿದೆ, ಅದರಲ್ಲಿ ಸಮಾನತೆ ಇರಬೇಕು, ಸಮಾನತೆ ನ್ಯಾಯ ದೊರಕಬೇಕು. ಅದು ನಿರಂತರ ಬೆಳೀತಾ ಇವತ್ತು ಕೂಡ ಇದೆ ಅಂತ ನಾನು ಸಂವಿಧಾನದಲ್ಲೂ ಕೂಡ ಮಹಿಳಾ ಸಬಲೀಕರಣ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 15, ಆರ್ಟಿಕಲ್ 16 ವಿಶೇಷ ಕಾನೂನುಗಳನ್ನು ರೂಪಿಸಿ ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡಲಿಕ್ಕೋಸ್ಕರ ಕ್ರಮ ಜರುಗಿಸಬೇಕಂತ ಮೂಲಭೂತ ಹಕ್ಕ ಕೊಟ್ಟಿರುವಂತದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ನಾವು ನೋಡಿದಾಗ ಆ ಸಮಾನತೆ ಇಲ್ಲ ಕೂಡ ಒಂದು ಶತಮಾನಗಳಾದರೂ ಕೂಡ ನಾವು ಕಾಣಲಿಲ್ಲ ಅಂತ ಹೇಳುವಂಥದ್ದು ಸರಿ ಅನಿಸ್ತದೆ. ನನಗೂ ಕೂಡ 2 ಹೆಣ್ಮಕ್ಳಿದೆ. ಒಬ್ಬಳು 12ನೇ ಕ್ಲಾಸ್ ಇದ್ದಾರೆ, ಒಬ್ಬಳು 10ನೇ ಕ್ಲಾಸ್. ನನ್ನ ತಂದೆ ತಾಯಿಗೆ ನಾವು 5 ಜನ ಗಂಡು, ನಮಗೆಲ್ಲರೂ ಕೂಡ ನನ್ನ ಅದಕ್ಕೆ ಈಗ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಯಾವ ವಾಸ್ತವ ಹೇಳ್ತಾ ಇದ್ದೀನಿ, ಜನಕ್ಕೆ ಇಷ್ಟ ಆಗಲ್ಲ, ಪುರುಷರಿಗೆ ಹೆಚ್ಚಾಗಿ ಇಷ್ಟ ಆಗಲ್ಲ. ಅದರಿಂದ ಈಗ ನಾವು ಏನ್ ಮಾಡ್ಬೇಕು, ನಮ್ಗೆ ಮೊದಲನೇ ಮಗನಿಗೆ ಇಷ್ಟ ಮಾಡ್ತಾರೆ, ನಾನು ವಕೀಲ ಆಗಬೇಕು ಅಂತ ಹೇಳ್ತಾರೆ. ಈಗ ಕಳೆದ 1 ವರ್ಷದಿಂದ ವಕೀಲರಿಗೆ ಹೋಗ್ತೀನಿ. ಅವಳು ನಾನು ವಕೀಲ ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ನಾನು ಮೊದಲನೇ ಆಲೋಚನೆ ಅಂತ ಹೇಳಿದೆ, ಪಾಪ ಇವಳು ಹುಡುಗಿಯಾಗಿ ಹೆಣ್ಮಗಳಾಗಿ ಹೆಂಗೆ ಮಾಡ್ತಾಳೆ ಮೊದಲನೇ ಆಲೋಚನೆ ಇದೆ. ಅದೇ ತಪ್ಪು. ಆಲೋಚನೆ ಹೊರಹೋಗುವವರೆಗೂ ಸಮಾನತೆ ಮಾಡ್ಕೊಳ್ಳಿ. ತಂದೆಯಾಗಿ ನಾನು ಆಲೋಚನೆ ಮಗ ಆಗಿದ್ದಾರೆ, ಮಗ ವಕೀಲ ಮಾಡಬೇಕು ಇನ್ಸ್ಟಿಂಕ್ಟಿವ್ ಹೇಳ್ತಾರೆ, ತಕ್ಷಣ ಬರುವಂತ ಆಲೋಚನೆ ನಿಮಗೂ ಬರುತ್ತೆ. ಬರೀ ನನ್ನ ತಂದೆಯಾಗಿ ಹೆಂಡತಿಗಂತೂ ಅವ್ರು ಎಲ್ಲಾರು ಹೋದಾಗ ಕಾಶಿಗೆ ಹೋಗ್ತಿದ್ರೆ ಬಿಡೋದೇ ಇಲ್ಲ, ಹೊರಗಡೆ ಹೋಗ್ಲೇಬಾರ್ದು. ಅದು ಆಚೆ ಹೊರ
ಸಮಾನತೆ ನಿಜವಾಗ್ಲೂ ನಿರ್ಮಾಣ ಆಗ್ಬೇಕಾದ್ರೆ ನೆಲಮಟ್ಟದಲ್ಲ, ಮಾನಸಿಕವಾಗಿ ನಾವೆಲ್ಲ ಸಮಾನರು, ಮಹಿಳೆಯರು, ಪುರುಷರು ಎಲ್ಲರೂ ಒಂದೇ. ಎಲ್ಲ ವೃತ್ತಿಯಲ್ಲಿಂದ ಹಿಡಿದು ಎಲ್ಲ ಕೆಲಸಗಳಲ್ಲಿ ಹಿಡಿದು ಸೇವೆಯಲ್ಲಿ ಹಿಡಿದು ವಿದ್ಯಾಭ್ಯಾಸದಲ್ಲಿ ಹಿಡಿದು ಎಲ್ಲದರಲ್ಲೂ ಕೂಡ ಅವರು ಪುರುಷರನ್ನ ಮೀರಿಸಿ ಸಾಧನೆಗಳನ್ನು ಮಾಡುವಂತ ಶಕ್ತಿ ಹೊಂದಿದ್ದಾರೆ ಅಂತ ಹೇಳಿ ಮಾನಸಿಕವಾಗಿ ಪುರುಷರು ಒಪ್ಕೊಂಡಾಗ ಸಮಾನತೆ. ನಾವೆಷ್ಟೇ ಭಾಷಣ ಮಾಡ್ಬೋದು, ಆದರೆ ತಮ್ಮಲ್ಲಿ ತಮಗೆ ಇರುವಂತ ಒಂದು ಭಾವನೆ, ಇಮೋಷನ್ಸ್, ಮಾನಸಿಕ ಒತ್ತಡಗಳು ಮತ್ತೆ ಪ್ರತಿ ಒಂದು ದಿನದ ಚಟುವಟಿಕೆಗಳು ಕೂಡ ಒಂದು ಸವಾಲಾಗಿ ಎದುರಿಸ್ತೀರ. ಅದು ನೀವೇ ಅನುಭವಿಸೋದು. ಅದರಿಂದ ಅಲ್ಲಿ ಸಮಾನತೆ ಅಂದ್ರೆ ಯಾವುದೇ ರೀತಿಯಾದಂತಹ ಚಳವಳಿ, ಹೋರಾಟ ಏನೇ ಆಗಿದ್ರು ಕೂಡ ಪ್ರಪಂಚದಲ್ಲಿ ಮುಂದಕ್ಕೆ ಆಗ್ಬೇಕಾಗಿದ್ರು ಅದರ ಮುಂದಾಳತ್ವವನ್ನ ಮಹಿಳೆಯರು ವಹಿಸಿಕೊಂಡ್ರೆ ಮಾತ್ರ ಸಾಧ್ಯ. ಯಾಕಂದ್ರೆ ನೀವು ಅನುಭವಿಸ್ತಾ ಈಗ ಹೇಳಿದಾಗೆ ನಾವು ಎಷ್ಟೇ ಮಾತಾಡಬಹುದು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅನುಭವಿಸೋದು ಬೇರೆ, ಓದಿ ಬೇರೆಯವರ ಅನುಭವನ ನೋಡಿ ತಿಳ್ಕೊಂಡು ಅದ್ರ ಬಗ್ಗೆ ಪ್ರತಿಕ್ರಿಯಿಸೋದು ಅಥವಾ ಮಾತಾಡೋದು. ಆದ್ರೆ ಸಮಾನತೆ ಇರಬೇಕು. ಎಲ್ಲ ರೀತಿಯಲ್ಲೂ ಮಹಿಳೆಯರು ಪುರುಷರು ಒಂದೇ ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಅದನ್ನ ಸಮಾಜ ಕೂಡ ಮೇಲ್ನೋಟಕ್ಕೆ ಒಪ್ಕೊಂಡಿದ್ದಾರೆ. ಒಳಗಡೆ ಇವತ್ತು ನಾವು ನ್ಯಾಯಾಲಯದ ವ್ಯವಸ್ಥೆ ಇನ್ನು 3-4 ವರ್ಷದಲ್ಲಿ 2 ವರ್ಷದಲ್ಲಿ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಮೊದಲನೇ ಮಹಿಳೆಯ ಮುಖ್ಯ ನ್ಯಾಯಾಧೀಶ. ನಮಗೆ ಸಂವಿಧಾನ ಸಿಕ್ಕಿ 1950ರಿಂದ 2026 ವರ್ಷ, ಇನ್ನೊಂದು 2 ವರ್ಷ ಆಗಲಿಕ್ಕೆ 78 ವರ್ಷಗಳ ಕಾಲ ಮೊದಲನೇ ಮುಖ್ಯ ನ್ಯಾಯಮೂರ್ತಿಗಳನ್ನ ಕೊಡಿ. ನಮ್ಮ ವ್ಯವಸ್ಥೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ, ಅದವರ ಶಕ್ತಿ, ಅವರ ಸ್ವಂತ ಶಕ್ತಿ. ಉದ್ಯೋಗದಲ್ಲಿರುವಂತಹ ಅಂತರವನ್ನು ಕಾಣ್ಕೊಂಡ್ರೆ ಖಂಡಿತವಾಗಿ ಮುಂದೆ ಸಾಧಿಸಲಿಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳೋದು. ಚುನಾಯಿತರಾಗಿ ಜನಾಭಿಪ್ರಾಯವನ್ನ ಮೂಡಿಸಿ ಈ ದೇಶದ ಚುಕ್ಕಾಣಿಯನ್ನು ಹೇಳಬಹುದು. ಅವರ ದೀರ್ಘ ಅವಧಿಗೆ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರು, ಮಮತಾ ಬ್ಯಾನರ್ಜಿ ಅವರು 2 ಅವಧಿಯಲ್ಲಿ, ಜಯಲಲಿತಾ ಅವರು ಪ್ರಕರಣದಲ್ಲಿ ನಾನು ಅಭ್ಯರ್ಥಿಗಳ ನೂರದಾರು ಕೂಡ ವಕೀಲರು, ಜಯಲಲಿತಾ ಅವರು ಮುಖ್ಯಮಂತ್ರಿಗಳು. ಅವರು ಪ್ರಕರಣದ ಸಂದರ್ಭದಲ್ಲಿ ವಿಶೇಷ ನ್ಯಾಯಾಲಯವನ್ನು ಕಲ್ಪನಾ ಆಧಾರದ ಜೈಲುಗಳಿಗೆ ವಿಶೇಷ ನ್ಯಾಯಾಲಯ ಜಸ್ಟಿಸ್ ಮೈಕಲ್ ಪುನಾ ಅಂತ ನ್ಯಾಯಮೂರ್ತಿ ಬಂದಾಗ ಜಯಲಲಿತಾ ಗಾಂಭೀರ್ಯ ನಡ್ಕೊಳ್ಳುವಂತ ರೀತಿ ಅವ್ರು ಮಾತಾಡಿದಾಗ ಎಲ್ಲ ವಕೀಲರು ಕೂಡ ನಾವು ಅನುಭವಿಸಬೇಕು. ನಮ್ಗೆ ಅದು ಒಂದು ಪ್ರಶ್ನೆ ಮಾಡೋದಕ್ಕೆ 10 ಸತಿ ಯೋಚನೆ ಮಾಡೋದು, ಏನಾದ್ರು ಮಾತಾಡ್ಬೇಕು. ಅಷ್ಟೊಂದು ಎತ್ತರದ ವ್ಯಕ್ತಿತ್ವವಾಗಿ ನೋಡಿ ಮಾಯಾವತಿ. ಈಗ ಅನೇಕ ಮಹಿಳೆಯರು ವ್ಯವಸ್ಥೆಯನ್ನು ಮೀರಿ ತಮ್ಮ ಸ್ವಶಕ್ತಿ ವ್ಯವಸ್ಥಿತವಾಗಿ ಆಗುವಂತಹ ಹುದ್ದೆಗಳಿಗೆ 75 ವರ್ಷ ಬೇಕು. ಯಾಕಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ಬರೀ ಪ್ರತಿಭೆಯಿಂದ ಮತ್ತು ಜನಾಭಿಪ್ರಾಯ ಮೂಡಿಸಿ ಆಯ್ಕೆಗೊಂಡ ಪ್ರಕ್ರಿಯೆ ನೇಮಕಾತಿ ಆದ್ರೆ ಯಾರೋ ಒಬ್ಬರು ಆಯ್ಕೆ ಮಾಡ್ತಾರೆ ಅವ್ರ ಮನಸ್ಸಿಗೆ. ಆದ್ರೆ ತಮ್ಮ ಶಕ್ತಿ ಇದ್ರೆ ಚುನಾವಣೆಯ ಪ್ರಕ್ರಿಯೆಯ ಮೂಲಕ ಬರುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವ್ಯಕ್ತಿತ್ವಗಳನ್ನ ಮಹಿಳೆಯರು ಈ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು ಯೂತ್ ಕಾಂಗ್ರೆಸ್ ನಲ್ಲಿ ಇದ್ದಾಗ ಅವರ ತಲೆ ಮೇಲೆ ಕತ್ತಿ ಹಾಕಿ ಅಭಿಷೇಕ ಬೀರ್ಮನ ಇವತ್ತು ಅವರು ಹೋಗ್ ಮಾಡಕ್ಕಾಗಲ್ಲ, ಹೋಗ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರೆಲ್ಲ ತಲೆಯಲ್ಲಿ ಮಚ್ಚ ಹೊಡೆದಿರುವಂತ ಏಟಾಗಿ ಇದಕ್ಕೆ ಅವ್ರು ಕೋಮೆ ಬಳಸಿದೆ. ಮೊನ್ನೆ SIR ವಿಚಾರದಲ್ಲಿ ಅವರೇ ಯೋಚನೆಯಲ್ಲೇ ಇಟ್ಕೊಂಡು ವಾದ ಮಾಡೋದು ಅಲ್ಲಿ ಅನ್ಯಾಯ ಆಗುತ್ತೆ. ಆ ಶಕ್ತಿ ಯಾವ ಕಾರಣಕ್ಕೂ ಕೂಡ
ಪುರುಷರಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮಲ್ಲಿ ಒಳಗಡೆ ಆಗಿದೆ. ಅದನ್ನ ಎಚ್ಚರಿಸಿ ನಾವು ಸಾಧಿಸಲೇಬೇಕು ಅಂತ ಹೇಳುವಂತ ಛಲದಿಂದ ಮುಂದೆ ಬಂದ್ರೆ ಮಹಿಳೆಯರು ಮಾಡಿರುವಂತಹ ಸಾಧನೆ, ಮಾಡಬಹುದಾದಂತಹ ಸಾಧನೆಗಳನ್ನ ಯಾರು ಕೂಡ ಮೀರಿಸಲಿಕ್ಕೆ ಸಾಧ್ಯ. ಅದರಿಂದ ನಿಮ್ಮ ಅಂತರಂಗದಲ್ಲಿ ಅಡಗಿರುವಂತಹ ಪ್ರತಿಭೆಗಳು, ಆ ಶಕ್ತಿಯನ್ನ ಹೊರತಂದು ವ್ಯವಸ್ಥೆಯಲ್ಲಿ ಎಷ್ಟೇ ಅಸಮಾನತೆ ಕಾಡ್ತಾ ಇದ್ರು ಕೂಡ ಅದನ್ನ ಎದುರಿಸಿ ಮುಂಬರುವಂತಹ ಶಕ್ತಿ ತಮ್ಮಲ್ಲಿದೆ. ಆ ಕೆಲಸವನ್ನು ಮಾಡಿ ನಾನು ಈ ಭಾಗದ ಒಬ್ಬ ಜನಸೇವಕನಾಗಿ ಪ್ರತಿನಿಧಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ನ್ಯಾಯ ಮಾಡಬೇಕು ಅಂತ ಹೇಳಿದಾಗ ಮಹಿಳೆಯರ ಕಡೆಯಲ್ಲಿ ಭಾರಿ ತೀರ್ಮಾನಗಳನ್ನು ಮುಂದಕ್ಕೂ ಕೂಡ ಅದೇ ರೀತಿ ಮಾಡ್ತೀನಿ. ಅದೇ ತಾವುಗಳು ದಯವಿಟ್ಟು ನಾನು ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡು ಸಾಧಿಸ್ತಾರೆ ಅಂತ ಹೇಳೋದಕ್ಕೆ ಕೂಡ ಶಕ್ತಿ ಇದೆ, ನಾನು ಶಕ್ತಿ, ದೇಶದ ಶಕ್ತಿ ಇದೆ. ಆ ರೀತಿಯಾಗಿ ದೇಶದ ಪ್ರಗತಿ ಮಹಿಳೆಯರು ಮಾಡಿ ನಮ್ಮೊಂದಿಗೆ ನಾವು ಸಹಕಾರಕ್ಕೆ ಇರ್ತೇವೆ ಅಂತ ಮಾತನಾಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರಿ ಸಂಜೀವಿನಿ ಒಕ್ಕೂಟದವರೆಗೆ ಮತ್ತೆಲ್ಲ ಇಲಾಖಾ ಅಧಿಕಾರಿಗಳಿಗೆ ಇಷ್ಟೊಂದು ಸಂಭ್ರಮದಿಂದ ಬಹಳ ಸುಂದರವಾಗಿ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಲಿಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಹೆಸರು ಚೈತ್ರ ಅಂತೇಳಿ, ನಾನು ಕಾಕೋಟ್ಪಂಪ್ ಪಂಚಾಯತಿಂದ ಬಂದಿದ್ದೀನಿ. ಇವತ್ತು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರುತ್ತೆ. ಅದಕ್ಕೆ ನಾವೆಲ್ಲರೂ ಅಂದರೆ ಕೃಷಿ ಸಖಿಯರು ಎಲ್ಲರೂ ಸೇರಿ ಕಳಸ ಇಡ್ತಾ ಇದ್ದೀವಿ. ಮಹಿಳಾ ದಿನಾಚರಣೆ ಹೇಳೋದು ಒಂದು ಮಹಿಳೆಯರಿಗೊಂದು ಸಂತೋಷದ ದಿನ ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ತೆ. ಇವತ್ತು ಮಹಿಳಾ ದಿನಾಚರಣೆಯ ದಿನವಾಗಿರೋದ್ರಿಂದ ಎಲ್ಲರಿಗೂ ಸಂತೋಷದ ಸುದ್ದಿ. ಇವತ್ತು ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳಿ, ನಾವು ಈ ದಿವಸ ನಮ್ಮನ್ನು ಇಷ್ಟು ಫ್ರೀಯಾಗಿ ನಮಗೆ ಒಂದು ಮಹಿಳೆಯರಿಗಾಗಿ ಒಂದು ದಿನವನ್ನು ಆಚರಣೆ ಮಾಡಲು ಇಟ್ಟಿರೋದರಿಂದ ನಮಗೆಲ್ಲ ಒಂಥರ ತುಂಬ ಸಂತೋಷದ ದಿನ ಇವತ್ತು. ನಾವಿವತ್ತು ನಾನು 14 ಕೃಷಿ ಸಖಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಕೃಷಿ ಸಖಿಯರೆಲ್ಲ ಸೇರಿ ಇವತ್ತು ನಮ್ಮ ಪನ್ನಣ್ಣ ಸರ್ ಅವರು ಬರೋದರಿಂದ ಅವರಿಗೆ ಸ್ವಾಗತ ಮಾಡಲು ಕೆಲಸವನ್ನು ಹಿಡ್ಕೊಂಡು ಸಂತೋಷದಿಂದ ಇದ್ದೇವೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.